ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸ್ಟ್ರೈಟ್ ಫಾರ್ವರ್ಡ್ ರಿವ್ಯೂ ವಿತ್ ಸುಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿನಿಮಾದ ಜೊತೆಗೆ ಸಿನಿಮಾ ಕ್ಯಾಸ್ಟನ್ನು ರಿವ್ಯೂ ಮಾಡ್ತಾ ಇದ್ದೀನಿ. ಯಾಕೆ ಅಂತ ನಿಮಗೆ ನೋಡ್ತಾ ಗೊತ್ತಾಗುತ್ತೆ. ಹೀರೋಯಿನ್ನ ಮಾತಾಡಿಸ್ಬೇಕು ಅಂತ ಫಸ್ಟ್ ಟೈಮ್ ಅವತ್ತು ಅಪ್ರೋಚ್ ಟ್ರೈ ಮಾಡಿದೆ. ಆ್ಯಂಡ್ ಈ ಹೀರೋಯಿನ್ನು ಜಸ್ಟ್ ಮಹಾನಟಿ ಅನ್ನುವಂಥ ಒಂದು ರಿಯಾಲಿಟಿ ಶೋನ ಗೆದ್ದು ತರುಣ್ ಸುಧೀರ್ ಅವರು ಅವ್ರಿಗೆ ಪ್ರಾಮಿಸ್ ಮಾಡಿರೋದ್ರಿಂದ ಈ ಒಂದು ಫಿಲಮ್ ಆಪರ್ಚುನಿಟಿ ಅವ್ರಿಗೆ ಸಿಕ್ಕಿದೆ. ಇವತ್ತು ಮಹಾನಟಿ ಅಂತ ಮಾಡಿಬಿಟ್ಟು ಒಂದು ರಿಯಾಲಿಟಿ ಶೋ ಮಾಡಿದ್ದಾರೆ. ದೇರ್ ಇಸ್ ಅ ವಿನ್ನರ್. ಪ್ರಾಬಬ್ಲಿ ಮಹಾನಟ ಅಂತ ಏನಾದರೂ ಝೀ ಕನ್ನಡದಲ್ಲಿ ಮಾಡಿದರೆ ಐ ಕುಡ್ ಆಲ್ಸೋ ಬಿ ದ ವಿನ್ನರ್. ಇಂಟ್ರಾಕ್ಷನ್ ಇಂಟರ್ವ್ಯೂ ಮಾಡೋಣ ಅಂತ ಸಮ್ಹೌ ಶಿ ಜಸ್ಟ್ ವಾಕ್ಸ್ ಅವೇ. ಇಲ್ಲ ಲೇಟ್ ಆಯಿತು ಸಮಥಿಂಗ್ ಅಂತ ಅಂದ್ಬಿಟ್ಟು ಶಿ ವಾಕ್ಸ್ ಅವೇ. ಮೊನ್ನೆ ಸೆಲೆಬ್ರಿಟಿ ಪ್ರೀಮಿಯರ್ ಅಂತ ಮಾಡಿದರು ಆಫ್ಟರ್ ದ ರಿಲೀಸ್ ಆಫ್ ದ ಫಿಲಮ್. ಇಂಟ್ರಾಕ್ಷನ್ ಆಫ್ ಅವರ್ ಅವ್ಳಿಗೆ ಹೇಗೆ ಅನಿಸ್ತು, ಬಿಕಾಸ್ ಐ ಹ್ಯಾಡ್ ಆಲ್ವೇಸ್ ಬೀನ್ ಆನ್ ಆ್ಯಂಕರ್ ಹೂ ಹ್ಯಾಸ್ ಸಪೋರ್ಟೆಡ್ growing talents or somebody who has debuted into the industry. She has done good acting. ಒಂದು ಟ್ಯಾಲೆಂಟನ್ನು ತೋರಿಸಿದ್ದಾರೆ ಅಂತ ನಂಗೆ ಅನಿಸ್ತು. ಅದರಿಂದ ಐ ಥಾಟ್ ಐ ವಿಲ್ ಗೋ ಟಾಕ್ ಟು ಹರ್. ಬಟ್ ಸೆಕೆಂಡ್ ಟೈಮ್ ಸಹ ವೆನ್ ಐ ಗಾಟ್ ಅ ನೋ ಥಿಂಗ್ ಆರ್ ಪ್ರಾಬಬ್ಲಿ somebody who is not interested to, ನಂದು ಕೋಟೆ ಇದೆ ಆ್ಯಕ್ಚುಲಿ, ಗ್ರ್ಯಾಟಿಟ್ಯೂಡ್ ಇಸ್ ಅ ಗ್ರೇಟೆಸ್ಟ್ ಆ್ಯಟಿಟ್ಯೂಡ್ ಅಂತ. ಬಟ್ ವೆನ್ ಯು ರಿವರ್ಸಸ್ ಯು ಆರ್ ರಾಂಗ್ ಮೈ ಫ್ರೆಂಡ್. I would like to say this will not take you long, for sure. You should be grounded in life. Being grounded is something very, very important. And I did not see that in the actors of Elumal. Good acting on screen. That I should admit, okay? ಸಿನಿಮಾ ರಿವ್ಯೂಗೆ ಬರೋಣ ಸ್ನೇಹಿತರೆ. ನಾನು ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾ ಬಂದು ಏಳುಮಲೆ. ಇದನ್ನು ಡೈರೆಕ್ಷನ್ ಮಾಡಿರುವಂಥದ್ದು ಒಬ್ಬ ಡೆಬ್ಯೂ ಡೈರೆಕ್ಟರ್ ಹೂ ಇಸ್ ಎಕ್ಸ್ಟ್ರೀಮ್ಲಿ ಡೌನ್ ಟು ಅರ್ತ್. ಇವತ್ತಿನ ಕೆಲವು ಹೀರೋಯಿನ್ಸ್ಗಳ ಮೈಂಡ್ ಸೆಟ್ ಏನಾಗ್ಬಿಟ್ಟಿದೆ ಅಂದರೆ, ನಾನು ಯಾವುದೋ ಒಂದು ರಿಯಾಲಿಟಿ ಶೋ ಗೆದ್ಬಿಟ್ಟೆ, ಒಂದು ಫಿಲಮ್ ಮಾಡೋದ ಕೂಡಲೇ ನಾನೇ ಸ್ಟಾರು, ನಾನೇ ಬಾಸು ಅನ್ನೋ ಥರ ಆಗ್ಬಿಟ್ಟೆ. ಐ ಥಿಂಕ್ ಯು ಶುಡ್ ಕಮ್ ಔಟ್ ಆಫ್ ದ್ಯಾಟ್. ಯು ಶುಡ್ ಕಮ್ ಔಟ್ ಆಫ್ ದ್ಯಾಟ್ ಆ್ಯಂಡ್ ಬಿ ಗ್ರೌಂಡೆಡ್ ಟು ಪೀಪಲ್. ಆಸ್ ಅ ಬ್ರದರ್, ನನ್ನ ಓನ್ಲಿ ದಿಸ್ ಥಿಂಗ್ ಇಸ್ try to correct this within you so that you can grow a long way in life, right? Being grounded in life is an important character every artist must have. ಆ್ಯಂಡ್ ಅದ್ವೈತ ಗುರುಮೂರ್ತಿ ಅವರು ಅಮೇಝಿಂಗ್ ಸಿನಿಮಾಟೋಗ್ರಫರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಒಳ್ಳೆ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಬರೋ ಜಾಗದಲ್ಲಿ ಮೈಸೂರಿಂದ ದೆನ್ ಇಟ್ ಗೋಸ್ ಟು ಇಲ್ಲಿ ಅವರು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮೀಟ್ ಆಗೋ ಥರ ಒಂದು ಡೆಸ್ಟಿನಿ ಚೇಂಜ್ ಆಗುತ್ತೆ. ಆ ಡೆಸ್ಟಿನಿ ಯಾಕೆ ಚೇಂಜ್ ಆಗುತ್ತೆ? ಒನ್ ಪಾಯಿಂಟ್ ದಿಸ್ ಬಿಕಮ್ಸ್ ಅ ಲವ್ ಫಿಲಮ್, ದಿಸ್ ಬಿಕಮ್ಸ್ ಅ ಕೈಂಡ್ ಆಫ್ ಪೊಲೀಸ್ ಫಿಲಮ್, ಕೈಂಡ್ ಆಫ್ ಪೇಟ್ರಿಯಾಟಿಕ್ ಫಿಲಮ್ ಆಲ್ಸೋ ಟು ಒನ್ ಎಕ್ಸ್ಟೆಂಟ್. Probably given enough justice to the role on screen.